ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸುಮಾರು 53 ದಿನಗಳು ಕಳೆಯುತ್ತಾ ಬಂದರೂ ಎರಡನೇ ಸಚಿವ ಸಂಪುಟದ ವಿಸ್ತರಣೆ ನೆನೆಗುದಿಗೆ ಬಿದ್ದಂತಾಗಿದೆ. ಮೊದಲನೇ ಸಚಿವ ಸಂಪುಟವನ್ನು ರಚನೆ ಮಾಡಿಕೊಂಡು ರಾಮಲಿಂಗಾರೆಡ್ಡಿ ಬಂಡಾಯ, ಕೃಷ್ಣ ಬೈರೇಗೌಡರ ಬಂಡಾಯ ಶಮನಗೊಳಿಸಿ ಆಮೇಲೆ ನಂತರ ಅವರು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಾಣ ಮಾಡುವಂಥ ಜಯಭೇರಿ ಬಾರಿಸಿ ಕಾಂಗ್ರೆಸ್ ಹೈಕಮಾಂಡಿನ ಗಮನವನ್ನು ಸೆಳೆದರು. ಈಗ ಅವರ ಮುಂದಿರ್ತಕ್ಕಂಥ ಸಮಸ್ಯೆಗಳು ಏನೆಂದರೆ, ಎರಡನೇ ಕಂತಿನ ಸಚಿವ ಸಂಪುಟ ವಿಸ್ತರಣೆ ಸುಮಾರು 50 ದಿನ ಕಳೆದರೂ ಅದು ಆಗಲಿಲ್ಲ. ಇತ್ತ SIR ಸಮಸ್ಯೆ, ಬರಗಾಲದ ಸಮಸ್ಯೆ, GBA ಚುನಾವಣೆ ಸಮಸ್ಯೆ, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು ಚುನಾವಣೆಗಳನ್ನು ಎದುರಿಸಬೇಕಾಗಿದೆ. ಹೀಗಾಗಿ ಈಗ ಎರಡನೇ ಕಂತಿನ ಸಚಿವ ಸಂಪುಟದ ವಿಸ್ತರಣೆ ಇದು ಚುನಾವಣಾ ಸಂಪುಟ ವಿಸ್ತರಣೆ ಎಂದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ. ಆದ ಕಾರಣ ಅಳೆದು ತೂಗಿ ಸಾಧಕ ಬಾಧಕಗಳನ್ನು ನೋಡಿ ಸಚಿವ ಸಂಪುಟದ ವಿಸ್ತರಣೆಗೆ ಹೈಕಮಾಂಡ್ ಕೈ ಹಾಕಿದೆ. ಉದಾಹರಣೆ, ಗುಲ್ಬರ್ಗಾ ಜಿಲ್ಲೆ ರಾಜಕಾರಣದ ಒಂದು ವಿಶೇಷವೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ, MP ಕ್ಷೇತ್ರ. ರಾಷ್ಟ್ರೀಯ ಅಧ್ಯಕ್ಷರೂ ಹೌದು, ಅಲ್ಲಿನ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರ ರಾಜಕೀಯ ಭದ್ರಕೋಟೆಯನ್ನು ಬೆಳೆಸಿಕೊಳ್ಳಬೇಕಾದರೆ ಖನಿಜಾ ಫಾತಿಮ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಮುಸ್ಲಿಂ ನಾಯಕರು ಭಾರೀ ಒತ್ತಡ ಹಾಕಿದ್ದಾರೆ. ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಗುಂಪು, ಒಂದೊಂದು ತಂಡ, ಒಂದೊಂದು ಸಮಾಜ ಒತ್ತಡವನ್ನು ಹಾಕುತ್ತಾ ಹೊರಟಿದೆ. ಇತ್ತ ಯಾದಗಿರಿಯಿಂದ ಶರಣಬಸಪ್ಪ ದರ್ಶನಾಪುರ್ ಸಚಿವರಾದರೆ ಇತ್ತ ರಾಯಚೂರಿನಿಂದ ಬಸನಗೌಡ ದದ್ದಲ್, ಬಸನಗೌಡ ಬಾದರ್ಲಿ ಇವರ ನಡುವೆ ಸೆಣಸಾಟ ನಡೆದು ಮುಖ್ಯಮಂತ್ರಿಯವರ ಬಲಗೈ ಬಂಟರಾದ ಬಸನಗೌಡ ಬಾದರ್ಲಿ ಇವರಿಗೆ ಸಚಿವ ಸ್ಥಾನ ಸಿಗುವುದು ಖಚಿತ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಇತ್ತ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಸಹಿತವಾಗಿ ಸುಮ್ಮನೆ ಕುಳಿತಿಲ್ಲ. ಕೊಪ್ಪಳ ಜಿಲ್ಲೆಯಿಂದ ಸಿದ್ದರಾಮಯ್ಯನವರ ಬಲಗೈ ಬಂಟ ಮತ್ತು ಯುವ ಶಾಸಕ ರಾಘವೇಂದ್ರ ಹಿಟ್ನಾಳ್ ಇವರಿಗೆ ಹೆಚ್ಚಿನ ಆದ್ಯತೆ, ಸಚಿವ ಸ್ಥಾನ ಸಿಗುವ ಆದ್ಯತೆ ಇದೆ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಇತ್ತ ರಾಯರೆಡ್ಡಿ ಮತ್ತು ಶಿವರಾಜ್ ತಂಗಡಗಿ ಇವರು ತಮ್ಮದೇ ಆದ ಒಂದು ರಾಜಕೀಯ ಜಾಲವನ್ನು ಸಚಿವ ಸ್ಥಾನಕ್ಕೆ ಬೀಸತೊಡಗಿದ್ದಾರೆ. ಇತ್ತ ವಿಜಯನಗರ ಜಿಲ್ಲೆಯಲ್ಲಿ ಗವಿಯಪ್ಪ ಮತ್ತು ಶ್ರೀನಿವಾಸ್ NT ಇವರ ನಡುವೆ ಭಾರೀ ಸೆಣಸಾಟ ಸಾಗಿದ್ದು, ಹರಿಪ್ರಸಾದ್ ಬೆಂಬಲದಿಂದ ಗವಿಯಪ್ಪ ಸಚಿವ ಸ್ಥಾನ ಪಡೆದರೆ ಯಾರೂ ಆಶ್ಚರ್ಯಪಡುವಂತಿಲ್ಲ. ಬಳ್ಳಾರಿ ಜಿಲ್ಲೆಯ ರಾಜ್ಯದ ರಾಜಕಾರಣದ ಮೇಲೆ ಯಾವಾಗಲೂ ಪ್ರಭಾವ ಬೀರುತ್ತಾ ಇದೆ. ಈಗ ಇಲ್ಲಿ ಯುವ ಶಾಸಕರಾದ ನಾರಾ ಭರತ್ ರೆಡ್ಡಿ ಇವರಿಗೆ ಯುವ ಕೋಟಾದಿಂದ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡಿನಿಂದ ಬಂದ ಒಂದು ರಹಸ್ಯ ಸಂದೇಶ ಯಶಸ್ವಿಯಾದರೆ ಇವರು ಸಚಿವರಾಗುವುದು ಖಚಿತ. ಆದರೆ B ನಾಗೇಂದ್ರ, DK ಶಿವಕುಮಾರ ಬಲಗೈ ಬಂಟ ಇವರು ಸಹಿತವಾಗಿ ಸಚಿವರಾಗುತ್ತಾರೆ ಎಂದು ಅವರ ಬೆಂಬಲಿಗರು ಡಂಗುರ ಸಾರುತ್ತಿದ್ದಾರೆ. ಇನ್ನೊಂದು ಕಡೆ ಶ್ರೀಮತಿ ಪೂರ್ಣಿಮಾ ಇವರಿಗೆ ಸಚಿವ ಸ್ಥಾನ ಸಿಗುವುದು ಖಚಿತ ಎಂದು ಸಂಸದರಾದ ತುಕಾರಾಂ ಬೆಂಬಲಿಗರು ಹೇಳುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಕೋಟಾದಿಂದ ಇವರು ಸಚಿವರಾಗತಕ್ಕಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇತ್ತ ದಾವಣಗೆರೆ ಜಿಲ್ಲೆಯಲ್ಲಿ SS ಮಲ್ಲಿಕಾರ್ಜುನ್ ಸಚಿವರಾಗುವುದು ಖಚಿತವಾಗಿದ್ದರೂ ಬಸವರಾಜ ಶಿವಗಂಗಾ ಮತ್ತು ಶಾಂತನಗೌಡ, ದೇವೇಂದ್ರಪ್ಪ, ಬಸವಂತಪ್ಪ ಇವರು ಸಚಿವ ಸ್ಥಾನಕ್ಕೆ ಭಾರೀ ಸೆಣಸಾಟ ಸಾಗಿದ್ದು, ಆದರೆ ಪರಿಸ್ಥಿತಿ ಯಾವ ರೀತಿಯಾಗಿ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇತ್ತ ಚಿತ್ರದುರ್ಗ ಜಿಲ್ಲೆಯಿಂದ ಹಿರಿಯ ಶಾಸಕ
ಎನ್ ವೈ ಗೋಪಾಲಕೃಷ್ಣ ಇವರು ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಸರ್ಕಾರಕ್ಕೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ರಘುಮೂರ್ತಿ ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಇಲ್ಲಿ ಗುಬ್ಬಿ ಶ್ರೀನಿವಾಸ್ ಏನು ಹೇಳ್ತಾರೆ ಅಂದರೆ, ನನಗೆ ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ನನ್ನನ್ನು ಪಕ್ಷಕ್ಕೆ ಕರೆದುಕೊಂಡು ಬಂದಿದ್ದೀರಿ, ಸಚಿವ ಸ್ಥಾನ ಕೊಡಬೇಕೆಂದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಬೆನ್ನು ಬಿದ್ದಿದ್ದಾರೆ. ಆದರೆ ಸಡಕ್ಷರಿಯವರು ಹೇಳುವುದೇನೆಂದರೆ, ದಕ್ಷಿಣ ಕರ್ನಾಟಕದಿಂದ ನಾನೊಬ್ಬನೇ ಲಿಂಗಾಯತ ಶಾಸಕನಾಗಿದ್ದು ಆಷಾಢದ ನಂತರ ನಾನು ಸಚಿವನಾಗುವುದು ಖಚಿತ ಎಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಇತ್ತ ಒಡ್ಡರ ಜನಾಂಗದಿಂದ ಪಾವಗಡದ ಶಾಸಕರಾದ ಎಚ್ ವೆಂಕಟೇಶ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು, ಯಾಕೆಂದರೆ ಚುನಾವಣಾ ದೃಷ್ಟಿಯಿಂದ ಒಡ್ಡರ ಸಮಾಜಕ್ಕೆ ಒಂದು ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂದು ತಿಳಿದು ಬಂದಿದೆ. ಆದರೆ ತುಮಕೂರು ಜಿಲ್ಲೆಯ ರಾಜಕಾರಣ ಭಾಳ ಬಲಯುತವಾದ ರಾಜಕಾರಣ. ಯಾಕೆಂದರೆ ಪರಮೇಶ್ವರ್ ಎಂದೋ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ಇನ್ನೂ ಸಮಯ ಕೂಡಿ ಬಂದಿಲ್ಲ. ಇತ್ತ ಬೆಂಗಳೂರು ನಗರ ಜಿಲ್ಲೆಯಿಂದ ಈಗಾಗಲೇ 4 ಸಚಿವ ಸ್ಥಾನ ನೀಡಿದ್ದು, ಇನ್ನು ರಿಜ್ವಾನ್ ಅರ್ಷದ್ ಮತ್ತು ಪ್ರಿಯಾಕೃಷ್ಣ ಮತ್ತು ನಮ್ಮ ಆನೇಕಲ್ ಶಾಸಕ ಇವರು ಸಚಿವ ಸ್ಥಾನಕ್ಕೆ ಭಾರೀ ಪ್ರಮಾಣದ ಲಾಬಿಯನ್ನು ನಡೆಸಿದ್ದಾರೆ. ಆದರೆ 4 ಸಚಿವ ಸ್ಥಾನ ಕೊಟ್ಟ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇವು ಮೂವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ಗೆ ಒಂದು ಕಗ್ಗಂಟಾಗಿ ಪರಿಣಮಿಸಿದೆ. ಇತ್ತ ಕೋಲಾರ ಜಿಲ್ಲೆಯಿಂದ ರೂಪಕಲಾ ಸಚಿವರಾಗುವುದು ಖಚಿತವಾಗಿದ್ದರೂ ಎಸ್ ಎನ್ ನಾರಾಯಣಸ್ವಾಮಿಯವರು ತಮ್ಮ ಪ್ರಬಲವಾದ ಲಾಬಿಯನ್ನು ಮುಂದುವರಿಸಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪ್ರದೀಪ್ ಈಶ್ವರ್ ಸಚಿವರಾಗುವುದು ಖಚಿತ ಎಂದು ಅವರ ಬೆಂಬಲಿಗರು ಡಂಗುರ ಸಾರುತ್ತಿದ್ದಾರೆ. ಆದರೆ ಎಸ್ ಎನ್ ಸುಬ್ಬಾರೆಡ್ಡಿ ಇವರು ಸುಮ್ಮನೆ ಕುಳಿತಿಲ್ಲ. ಮಂಡ್ಯ ಜಿಲ್ಲೆಯಿಂದ ರವಿಕುಮಾರ್ ಯುವ ಶಾಸಕ ಇವರು ಸಚಿವರಾಗುವುದು ಖಚಿತವಾಗಿದ್ದರೂ PM ನರೇಂದ್ರ ಸ್ವಾಮಿ SC ಕೋಟದಿಂದ ಸಚಿವರಾಗುವುದು ಖಚಿತ ಎಂದು ಅವರ ಬೆಂಬಲಿಗರು ಡಂಗುರ ಸಾರುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಿಂದ ಪುಟ್ಟರಂಗಶೆಟ್ಟಿ ಉಪ್ಪಾರ ಜನಾಂಗದಿಂದ ಪುಟ್ಟರಂಗಶೆಟ್ಟಿಯವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದ ಸುದ್ದಿಯಾಗಿದೆ. ಆದರೆ AR ಕೃಷ್ಣಮೂರ್ತಿ ಇವರು ಸಹಿತವಾಗಿ ಸುಮ್ಮನೆ ಕುಳಿತಿಲ್ಲ. ಮೈಸೂರು ಜಿಲ್ಲೆಯಿಂದ SC ಮಾದೇವಪ್ಪ ಸಚಿವರಾಗುತ್ತಾರೋ ಅಥವಾ ವಿಧಾನಸಭೆ ಸ್ಪೀಕರ್ ಆಗುತ್ತಾರೋ ಎಂದು ಚರ್ಚೆ ನಡೆದಿದೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಇವರ ಭವಿಷ್ಯ ನಿಂತಿದೆ. ಡಿ ಕೆ ಶಿವಕುಮಾರ್ ಬೆಂಬಲದಿಂದ ತನ್ವೀರ್ ಸೇಠ್ ಸಚಿವರಾಗುವುದು ಖಚಿತ ಎಂದು ವರದಿಯಾಗಿದೆ. ಇತ್ತ ಹಾಸನ ಜಿಲ್ಲೆಯಿಂದ ಏಕೈಕ ಶಾಸಕ KM ಶಿವಲಿಂಗೇಗೌಡ ಸಚಿವರಾಗುವುದು ಖಚಿತ ಎಂದು ಅವರ ಬೆಂಬಲಿಗರು ಬಹಿರಂಗವಾಗಿ ಡಂಗುರ ಸಾರುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಿಂದ TD ರಾಜೇಗೌಡ ಇವರು ಸಚಿವರಾದರೆ, ಇತ್ತ ಹಾವೇರಿಯಿಂದ ಶ್ರೀನಿವಾಸ್ ಮಾನೆ ಸಚಿವರಾಗುವುದು ಖಚಿತ. ಈ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಏನಿದೆ ಅಂದರೆ UB ಬಣಕಾರ್ ಇವರು ಏನು ಹೇಳ್ತಾರೆ ಅಂದರೆ, ನನಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಪಕ್ಷಕ್ಕೆ ಕರೆದುಕೊಂಡು ಬಂದಿದ್ದೀರಿ, ನನಗೆ ಸಚಿವ ಸ್ಥಾನ ಕೊಡಿ ಎಂದು ಹೈಕಮಾಂಡ್ ದುಂಬಾಲು ಬಿದ್ದಿದ್ದಾರೆ. ಆದರೆ ಬಸವರಾಜ ಶಿವಣ್ಣನವರು ನಾನು ಹಿರಿಯ ಶಾಸಕ, ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಮತ್ತು ಸಿದ್ದರಾಮಯ್ಯವರ ಕೋಟಾದಲ್ಲಿ ಸಿದ್ದರಾಮಯ್ಯವರ ಬೆಂಬಲದಿಂದ ಇವರು ಆಗ್ತಕ್ಕಂಥ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಇನ್ನೊಂದು ವಿಷಯ, ರುದ್ರಪ್ಪ ಲಮಾಣಿ ಈಗಿರ್ತಕ್ಕಂಥ ಹಂಗಾಮಿ ಸಭಾಧ್ಯಕ್ಷರು ಇವರು ಸಚಿವ ಸ್ಥಾನ ಕೊಡಲೇಬೇಕೆಂದು ಭಾರಿ ಹಠ ಮಾಡತೊಡಗಿದ್ದಾರೆ. ಅಂದರೆ ಹೈಕಮಾಂಡ್ ದುಂಬಾಲು ಬಿದ್ದಿದ್ದಾರೆ. ಲಂಬಾಣಿ ಕೋಟದಿಂದ ಇವರು ಸಚಿವರಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು. ಇನ್ನು ಧಾರವಾಡ ಜಿಲ್ಲೆಯಿಂದ NH ಕೋನರೆಡ್ಡಿ ಸಚಿವರಾಗುವುದು ಖಚಿತ. ಬಾಗಲಕೋಟೆಯಿಂದ ವಿಜಯೇಂದ್ರ ಕಾಶಪ್ಪನವರ್ ಸಚಿವರಾಗುವುದು ಖಚಿತ ಎಂದು ಹೇಳಬಹುದಾಗಿದೆ. ಇವರ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ರಾಜ್ಯದ ಮಠಾಧೀಶರು, ಪಂಚಪೀಠಾಧೀಶರು, ರಾಜ್ಯದ ಸುಮಾರು ಹೆಚ್ಚು ಕಡಿಮೆ ಸ್ವಾಮೀಜಿಗಳು ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಕಾಂಗ್ರೆಸ್ ಹೈಕಮಾಂಡಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿದ್ದು ಈ ರಾಜ್ಯದ ಜನತೆಗೆ ತಿಳಿದ ಸಂಗತಿಯಾಗಿದೆ. ಇನ್ನು ಬಿಜಾಪುರ ಜಿಲ್ಲೆಯಿಂದ ಇದು ಭಾರೀ ಘಟಾನುಘಟಿಗಳ ಜಿಲ್ಲೆ.
ಈಗಾಗಲೇ ಎಂ ಬಿ ಪಾಟೀಲ್ ಸಚಿವರಾಗಿದ್ದಾರೆ. ಶಿವಾನಂದ ಪಾಟೀಲ್, ಸಿ ಎಸ್ ನಾಡಗೌಡ ಇವರು ಮಾಜಿ ಸಚಿವರು. ಯಶವಂತರಾಯ ಪಾಟೀಲ್ ಇನ್ನೂ ಸಚಿವರಾಗಬೇಕಾಗಿದೆ. ಆದರೆ ಈ ತ್ರಿಮೂರ್ತಿಗಳ ತಿಕ್ಕಾಟದಿಂದ ಹೈಕಮಾಂಡಿಗೆ ಒಂದು ಕಗ್ಗಂಟಾಗಿ ಪರಿಣಮಿಸಿದೆ. ಆದರೆ ಹೆಚ್ಚಿನ ಒಲವು, ಹೈಕಮಾಂಡ್ ಒಲವು, ಖರ್ಗೆ ಒಲವು ಯಾರ ಕಡೆ ಇರುತ್ತದೆಯೋ ಅವರು ಸಚಿವರಾಗುವುದು ಖಚಿತ ಎಂದು ವರದಿಯಾಗಿದೆ. ಇತ್ತ ರಾಜ್ಯದ ರಾಜಕೀಯ ಭವಿಷ್ಯವನ್ನೇ ನಿರ್ಮಾಣ ಮಾಡತಕ್ಕಂಥ ಜಿಲ್ಲೆ ಬೆಳಗಾಂ ಜಿಲ್ಲೆ. ಈಗಾಗಲೇ ಎಷ್ಟೋ ಸರ್ಕಾರಗಳ ಮೇಲೆ ಭೀಕರ ಪರಿಣಾಮ ಬೀರಿದ ಜಿಲ್ಲೆಯಾಗಿದೆ. ಇಲ್ಲಿ ಅಂತಹ ಘಟಾನುಘಟಿಗಳು ಇದ್ದಾರೆ. ಆದ ಕಾರಣ ಲಕ್ಷ್ಮಣ ಸವದಿ ಅವರು ಏನು ಹೇಳ್ತಾರೆ ಅಂದರೆ, ನನಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀರಿ, ಸಚಿವ ಸ್ಥಾನ ಕೊಡಲೇಬೇಕೆಂದು ಹೈಕಮಾಂಡ್ ಮುಂದೆ ಬಾಗಿಲು ತಟ್ಟುತ್ತಿದ್ದಾರೆ. ಇತ್ತ ಲಕ್ಷ್ಮಣ ಸವದಿಯ ಒಂದು ದಾರಿಯಾದರೆ ಸತೀಶ್ ಜಾರಕಿಹೊಳಿಯವರು ಇನ್ನೊಂದು ರೀತಿಯಾಗಿ ಅವರು ಹೊರಟಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಸಚಿವರಾಗಿ ಸೇವೆ ಸಲ್ಲಿಸಬೇಕಾಗಿದ್ದ ಸತೀಶ್ ಜಾರಕಿಹೊಳಿಯವರು ಕೇವಲ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವುದು ಅವರ ಬೆಂಬಲಿಗರಿಗೆ ನೋವಾಗಿದೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ಸಚಿವಾಗಿ ಕೆಲಸ ಮಾಡಿದ್ದೀನಿ, ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಹೈಕಮಾಂಡ್ ಮುಂದೆ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ಮೂರು ಗುಂಪುಗಳ ಗುದ್ದಾಟ, ಒಂದು ಗುಂಪಿಗೆ ಅನ್ಯಾಯವಾದರೆ ಇನ್ನೊಂದು ಗುಂಪು ಬಂಡಾಯ ಸಾರಿ ಸರ್ಕಾರಕ್ಕೆ ಒಂದು ಗಂಡಾಂತರ ಪರಿಸ್ಥಿತಿ ಬಂದರೆ ಯಾರು ಆಶ್ಚರ್ಯಪಡುವಂತಿಲ್ಲ. ಆದ ಕಾರಣ ಹೈಕಮಾಂಡ್ ಈ ಜಿಲ್ಲೆಯ ಪರಿಹಾರಕ್ಕೆ ಸಮಸ್ಯೆಗೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕೆಂದು ಕೆಲವರ ಬಯಕೆಯಾಗಿದೆ. ಇತ್ತ ಕಾರವಾರ ಜಿಲ್ಲೆಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಇದ್ದರೂ ಮತ್ತು ಇತ್ತ ಸತೀಶ್ ಶೈಲ್ ಇವರು ಇಬ್ಬರ ನಡುವೆ ಸತೀಶ್ ಶೈಲ್ ಸಚಿವರಾಗುವುದು ಖಚಿತ ಎಂದು ಹೇಳಬಹುದು. ಇತ್ತ ಕೊಡಗು ಜಿಲ್ಲೆಯಿಂದ AS ಪನ್ನಣ್ಣ ಸಚಿವರಾದರೆ, ಬೆಂಗಳೂರು ನಗರ ಜಿಲ್ಲೆಯಿಂದ ದಿನೇಶ್ ಗುಂಡೂರಾವ್ ವಿಧಾನಸಭಾ ಅಧ್ಯಕ್ಷರಾಗುತ್ತಾರೋ ಅಥವಾ ಸಚಿವರಾಗುತ್ತಾರೋ ಎಂಬುದು ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ. ಹೀಗೆ ಮಂತ್ರಿ ಸ್ಥಾನಕ್ಕೆ ಮುಷ್ಟಿಯುದ್ಧ ನಡೆದಿದ್ದು ರಾಜ್ಯದ ಜನತೆ ಬಹಳ ಕಾತುರತೆಯಿಂದ ಕುತೂಹಲದಿಂದ ನೋಡುತ್ತಿದ್ದಾರೆ. ಇನ್ನೊಂದು ವಿಷಯವೇನೆಂದರೆ, 9 ASSC ಪ್ರಧಾನ ಕಾರ್ಯದರ್ಶಿ ಸ್ಥಾನಗಳನ್ನು ಮಾಜಿ ಸಚಿವರಿಗೆ, ಹಿರಿಯ ನಾಗರಿಕರಿಗೆ ಕೊಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂದು ತಿಳಿದು ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.